ನಮಸ್ಕಾರ ವೀಕ್ಷಕರೇ, ಎಸ್ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ, ಈ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಗ್ರಹಣ ಅಂದಿದ ಕೂಡಲೇ ಒಂದು ಥರ ದೋಷ ಹಿಡಿದಂಗೆ. ಗ್ರಹಣ ಹಿಡಿದಿದೆ ಅಂದರೆ ಮನುಷ್ಯನ ಮೇಲೆ ಅಥವಾ ಗ್ರಹಗತಿಗಳ ಮೇಲೆ ಅಥವಾ ರಾಶಿಯ ಮೇಲೆ, ನಕ್ಷತ್ರದ ಮೇಲೆ ಏನೋ ಒಂದು ದೋಷಪೂರಿತವಾದ ಪ್ರಭಾವ ಬೀರುತ್ತೆ. ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಯಾವ ರಾಶಿಯವರ ಮೇಲೆ ನಕಾರಾತ್ಮಕವಾಗಿ ಬೀರುತ್ತೆ, ಯಾವ ನಕ್ಷತ್ರದವರ ಮೇಲೆ ಬೀರುತ್ತೆ, ಅದರಿಂದ ಆಗುವಂಥ ಸಮಸ್ಯೆಗಳೇನು, ಮತ್ತು ಆ ನಕ್ಷತ್ರದವರು ಆ ರಾಶಿಯವರು ಯಾವ ಪರಿಹಾರಗಳನ್ನ ನಾವು ತಗೋಬೇಕಾಗ್ತದೆ. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದ ದಿನ ಶುದ್ಧ ಪೌರ್ಣಿಮೆಯಂತೂ ಈ ರಾಹುಗ್ರಸ್ತ ಚಂದ್ರಗ್ರಹಣ ಗೋಚರಿಸಲಿದೆ. 6 ನಕ್ಷತ್ರದವರಿಗೆ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸು ಹಾಗೂ ಕುಟುಂಬ ಹಾಗೂ ಆರೋಗ್ಯದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳು ಶುರು ಆಗ್ತದೆ. ಯಾಕಂದರೆ ಗ್ರಹಣ ಹಿಡಿಯುತ್ತೆ ಅಂತ ಹೇಳಿದ್ರೆ ಎಚ್ಚರಿಕೆಯಿಂದಿರಿ ಅಂತ ಹೇಳಿಬಿಡ್ತಾರೆ. ಈ ಗ್ರಹಣ ಕಾಲದ ಪರಿಸ್ಥಿತಿಗಳನ್ನ ನೀವು ಹೇಗೆ ಸುಧಾರಣೆ ಮಾಡ್ಕೋಬೇಕು, ಗ್ರಹಣ ಕಾಲದಲ್ಲಿ ಯಾವ ಯಾವ ಪೂಜೆಗಳನ್ನ ಮಾಡ್ಕೋಬೇಕು, ಗ್ರಹಣ ದೋಷ ನಿಮಗೆ ತಾಕಬಾರ್ದಂದ್ರೆ ನೀವೇನು ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಇದೊಂದು ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರುತ್ತದೆ. ಇದೇ 7ನೇ ತಾರೀಕು ಭಾನುವಾರದ ದಿನ ಭೂಮಂಡಲದಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರಿಸಲಿದೆ. 7ನೇ ತಾರೀಕು ರಾತ್ರಿಯ ಸಮಯದಲ್ಲಿ ಈ ಚಂದ್ರಗ್ರಹಣ ಗೋಚರಿಸ್ತದೆ. ಆ ದಿನ ಭಾದ್ರಪದ ಶುದ್ಧ ಹುಣ್ಣಿಮೆ ತಿಥಿ ಇರೋದು ಸತ್ಯ. ಈ ಚಂದ್ರಗ್ರಹಣವು ಸುದೀರ್ಘ ಸಮಯ, ಹೆಚ್ಚು ಸಮಯ ಗ್ರಹಣ ಹಿಡಿಯುತ್ತೆ ಅಂತ ಹೇಳ್ಬೋದು. 3 ಗಂಟೆ 31 ನಿಮಿಷಗಳ ಕಾಲ ಈ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತದೆ. ಗ್ರಹಣದ ಸ್ಪರ್ಶ ಕಾಲ ಅಂದರೆ ಆರಂಭದ ಕಾಲ ಭೂಮಿಗೆ 9 ಗಂಟೆ 56 ನಿಮಿಷ ರಾತ್ರಿಯ ಸಮಯದಲ್ಲಿ ಈ ಗ್ರಹಣದ ಸ್ಪರ್ಶ ಕಾಲ ಶುರು ಆಗ್ತದೆ. ಭಾನುವಾರ ದಿನ ರಾತ್ರಿ 9 ಗಂಟೆ 56 ನಿಮಿಷಕ್ಕೆ ಈ ಗ್ರಹಣ ಕಾಲ ಶುರು ಆಗುತ್ತೆ. ಗ್ರಹಣದ ಮಧ್ಯಕಾಲ 11 ಗಂಟೆ 42 ನಿಮಿಷಕ್ಕೆ ಬರುತ್ತೆ. ಮೋಕ್ಷ ಕಾಲ ಅಂದರೆ ಗ್ರಹಣ ಬಿಡುವಂಥ ಸಮಯವನ್ನು ನಾವು 1 ಗಂಟೆ 27 ನಿಮಿಷ ಮಧ್ಯರಾತ್ರಿ ಈ ಗ್ರಹಣ ಮೋಕ್ಷಗೊಳ್ಳುತ್ತೆ. ಸತತ 3 ಗಂಟೆ 31 ನಿಮಿಷಗಳ ಕಾಲ ಈ ಗ್ರಹಣ ಸಂಭವಿಸುತ್ತದೆ. ರಾಹುಗ್ರಸ್ತ ಚಂದ್ರಗ್ರಹಣ. ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಯಾವ ರಾಶಿ, ಯಾವ ನಕ್ಷತ್ರದವರಿಗಿದೆ ಅಂತ ನಾವು ತಿಳ್ಕೋಬೇಕಂದ್ರೆ, ಈಗ ಈ ಸಮಯದಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು ಶತಭಿಷ ನಕ್ಷತ್ರದವರಿಗೆ. ಶತಭಿಷ ನಕ್ಷತ್ರದವರ ಮೇಲೆ ಇದರ ಪ್ರಭಾವ ಹೆಚ್ಚಿಗೆ ಬೀಳುತ್ತೆ ಚಂದ್ರಗ್ರಹಣದ್ದು. ಶತಭಿಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಹಾಗೂ ಶತಭಿಷ ನಕ್ಷತ್ರದವರಿಗೆ ಗ್ರಹಣದ ಪ್ರಭಾವ ಕೆಲವೊಂದು ಅವರ ಕುಟುಂಬದಲ್ಲೋ, ಕಾರ್ಯವೈಖರಿಯಲ್ಲೋ ಅಥವಾ ಅವರ ಆರೋಗ್ಯದಲ್ಲೋ ಕೆಲವೊಂದು ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಗ್ರಹಣ ಕಾಲದ ದೋಷ ಇವರಿಗೆ ಹಿಡಿಯುವಂಥ ಲಕ್ಷಣಗಳಿರ್ತದೆ. ಮತ್ತು ಪೂರ್ವಭಾದ್ರ ನಕ್ಷತ್ರದವರಿಗೆ, ಪೂರ್ವಭಾದ್ರ ನಕ್ಷತ್ರಕ್ಕೆ 2 ರಾಶಿಯ ಸಂಬಂಧ ಇರುತ್ತೆ. ಒಂದು ಮೀನಾ ರಾಶಿ ಹಾಗೂ ಕುಂಭರಾಶಿ. ಮೀನಾ ಮತ್ತು ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಹೆಚ್ಚಿಗೆ ಬರುತ್ತೆ. ಹಾಗೂ ಪೂರ್ವಭಾದ್ರ ಮತ್ತು ಶತಭಿಷ ನಕ್ಷತ್ರದವರೆಗೂ ಈ ಒಂದು ಗ್ರಹಣ ಕಾಲದ ಸಮಸ್ಯೆ ಶುರು ಆಗ್ತದೆ. ಮತ್ತು ಇನ್ನೂ ಕೆಲವೊಂದು ನಕ್ಷತ್ರದವರು ಅಂತ ಹೇಳಬೇಕಂದ್ರೆ, ಸ್ವಾತಿ ನಕ್ಷತ್ರದವರಿಗೆ ಈ ಗ್ರಹಣದ ಪ್ರಭಾವ ಹೆಚ್ಚಿಗೆ ತೊಂದರೆ ಕೊಡುವಂಥ ಲಕ್ಷಣ ಇರ್ತದೆ. ಅದರ ಪರಿಹಾರ ನೀವು ತಿಳ್ಕೋಬೋದು. ಆರಿದ್ರ ನಕ್ಷತ್ರದವರು ಮತ್ತು ವಿಶಾಖ ಹಾಗೂ ಪುನರ್ವಸು ನಕ್ಷತ್ರದವರಿಗೂ ಚಂದ್ರಗ್ರಹಣದ ಸಮಸ್ಯೆಗಳು ಅಥವಾ ತೊಂದರೆ ತಾಪತ್ರೆಗಳು ಶುರುವಾಗುವಂತಹ ವಿಚಾರಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಈ 6 ನಕ್ಷತ್ರದವರು ಮತ್ತು 2 ರಾಶಿಯವರು. ಹಾಗಂದಮೇಲೆ ಈ ಗ್ರಹಣ ಹಿಡಿದಾಗ ಈ ರಾಶಿಯವರಿಗೆ ಸಮಸ್ಯೆಗಳು ಬರಬಾರ್ದು ಅಂದರೆ ಇವರು ಏನು ಸರಳ ಪರಿಹಾರಗಳನ್ನ ತಗೋಬಹುದು, ಗ್ರಹಣ ಸಮಯದಲ್ಲಿ ಇವರು ಏನು ಪಾಲನೆಗಳನ್ನ ಮಾಡ್ಕೋಬೇಕು ನೋಡಿ. ಈ 2 ರಾಶಿಯವರು ಹಾಗೂ ಈ 6 ನಕ್ಷತ್ರದವರು ಪರಿಹಾರ ಶಾಂತಿ ಮಾಡ್ಕೋಬೇಕಾಗಿತ್ತು ಗ್ರಹಣ ಶಾಂತಿ ಮಾಡುವಂತಹ ದೇವಸ್ಥಾನಗಳಲ್ಲಿ. ನೋಡಿ, ಗ್ರಹಣ ಆದ ನಂತರ ಮಾರನೇ ದಿನ 8ನೇ ತಾರೀಕು ಕೆಲವೊಂದು ದೇವಸ್ಥಾನಗಳಲ್ಲಿ ಗ್ರಹಣ ಶಾಂತಿ ಮಾಡ್ತಾ ಇರ್ತಾರೆ. ಆ ಗ್ರಹಣ ಶಾಂತಿಯ ಸಮಯದಲ್ಲಿ ಈ ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ವಿಶಾಖ, ಪುನರ್ವಸು, ಆರಿದ್ರ ಹಾಗೂ ಸ್ವಾತಿ ನಕ್ಷತ್ರದವರು, ಕುಂಭರಾಶಿಯವರು ಮತ್ತು ಮೀನರಾಶಿಯವರು ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ದಾನವಾಗಿ ಕೊಟ್ಟು ಸಂಕಲ್ಪ ಮಾಡಿಕೊಂಡು ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಬೇಕು ಮತ್ತು ಗ್ರಹಣ ದೋಷ ದೂರ ಆಗಬೇಕು ಅಂತ ನೀವು ಪೂಜೆ ಮಾಡಿಸ್ಕೊಂಡು ಬಂದರೆ
ಇದ್ರ ಪರಿಹಾರ ನಿಮಗೆ ಸಿಗುತ್ತೆ. ಹಾಗೆ ರಾಹು ಶಾಂತಿ ನೀವು ಮಾಡಿಸ್ಬೇಕಾಗ್ತದೆ, ನಕ್ಷತ್ರ ಶಾಂತಿ ಮಾಡಿಸಿ, ನವಗ್ರಹಗಳ ಶಾಂತಿ ಮಾಡಿಸಿಕೊಳ್ಳಿ ಈ 6 ನಕ್ಷತ್ರದವರು ಮತ್ತು 2 ರಾಶಿಯವರು. ಇನ್ನು ಗ್ರಹಣ ಕಾಲದಲ್ಲಿ ಜಾಗೃತಿ ಇರಬೇಕಾದವರು ಯಾರು ನೋಡಿ, ಈ ಗ್ರಹಣ ಕಾಲದ ಸಮಯದಲ್ಲಿ ವಿಶೇಷವಾಗಿ ಜಾಗೃತಿ ಇರುವಂಥದ್ದು ಗರ್ಭಿಣಿಯರು ಜಾಗೃತಿ ಇರಬೇಕು. ಮತ್ತು ಗ್ರಹಣದ ಸಮಯದಲ್ಲಿ ಭೋಜನ ಮಾಡಬಾರದು. ಯಾರು ಕೂಡ ಗ್ರಹಣದ ಸಮಯದಲ್ಲಿ ಭೋಜನ ಮಾಡಬೇಡಿ. ಗ್ರಹಣಕ್ಕಿಂತ ಮುಂಚಿತವಾಗಿ 9:56 ಏನು ಗ್ರಹಣ ಹಿಡಿತದೆ ಅದಕ್ಕಿಂತ ಮುಂಚಿತವಾಗಿ ನೀವು ಭೋಜನವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಮತ್ತು ಈ ಗರ್ಭಿಣಿಯರು, ಬಾಣಂತಿಯರು, ಅರಿಶಿನ ಮೈಯಲ್ಲಿರುವಂಥ ಜನ ಗ್ರಹಣದ ಸಮಯದಲ್ಲಿ ಹೊರಗೋಡಾಡಬೇಡಿ, ಮನೆ ಒಳಗೆ ಇಡಬೇಕಾಗ್ತದೆ. ಅವತ್ತು ಒಂದು ರಾತ್ರಿ ಪೂರ್ತಿಯಾಗಿ ಧ್ಯಾನ ಮತ್ತು ಜಪಮಂತ್ರ ಪಠಿಸಿ, ಶಿವಮಂತ್ರ ಪಠಿಸಿ, ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಕೃಷ್ಣ ಸ್ತೋತ್ರಗಳನ್ನು ಪಠಿಸಿದರೆ ಒಳ್ಳೆಯದು. ಇಂತಹ ಸಮಯದಲ್ಲಿ ಚಂದ್ರ ಸ್ತೋತ್ರಗಳನ್ನು ಕೂಡ ನೀವು ಪಠನೆ ಮಾಡಬೇಕಾಗ್ತದೆ. ಮತ್ತು ಗ್ರಹಣದಂತಹ ಸಮಯದಲ್ಲಿ ಏನು ಗ್ರಹಣ ಹಿಡಿದಾಗ, ಈ ರಾಹುಗ್ರಸ್ತ ಚಂದ್ರ ಗ್ರಹಣ ಹಿಡಿದಾಗ ಆ ಸಮಯದಲ್ಲಿ ನದಿ ಸ್ನಾನ ಮಾಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು, ಮಂತ್ರಗಳ ಉಚ್ಚಾರಣೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಮತ್ತು ಮನಸ್ಸನ್ನು ಪರಿಶುದ್ಧ ಮಾಡುವಂಥದ್ದು, ಕಲ್ಮಶ ಹೊರಗಾಕುವಂಥದ್ದು, ಶುದ್ಧತೆಯನ್ನು ನೀವು ಕಾಪಾಡಿಕೊಂಡಷ್ಟು ನೀವು ಅದೃಷ್ಟವಂತರಾಗ್ತೀರಾ. ಗ್ರಹಣದಲ್ಲಿ ಅತೀಂದ್ರಿಯ ಶಕ್ತಿ ಉಲ್ಬಣಗೊಳ್ತಾ ಇರ್ತದೆ, ಅದ್ರ ಪಾಸಿಟಿವಿಟಿ ನಿಮಗೆ ಬರುತ್ತೆ ವೀಕ್ಷಕರೇ. ದೀಪಾರಾಧನೆ ಮಾಡದೆ ಇನ್ನೂ ಶ್ರೇಷ್ಠ ಗ್ರಹಣದ ಸಮಯದಲ್ಲಿ. ಈ ಗ್ರಹಣ ಕಾಲದ ದೋಷದಿಂದ ನೀವು ಮುಕ್ತರಾಗ್ತೀರಾ. ವಿಶೇಷವಾಗಿ ಹೇಳಬೇಕೆಂದರೆ ಈ ಗ್ರಹಣದ ಪ್ರಭಾವ, ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಿಗೆ ತೊಂದರೆ ಕೊಡುವಂಥದ್ದು ಈ 6 ನಕ್ಷತ್ರದವರಿಗೆ ಮತ್ತು 2 ರಾಶಿಯವರು ಶಾಂತಿ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಆದಷ್ಟು ಬೇಗ ಶಾಂತಿ ಮಾಡಿಸ್ಕೊಳ್ಳಿ. ತಾಳ್ಮೆ ಸಹನೆಯಿಂದ ಇಡಿ. ಮುಂಗೋಪಿತನದಿಂದ ಏಕಚಿಕ್ಕತೆಯಿಂದ ಜೀವನ ಮಾಡಿ ಮುಂಗೋಪಿತನ ಬಿಡಿ ವೀಕ್ಷಕರೇ. ಯಾಕಂದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಈ ಪುನರ್ವಸು ನಕ್ಷತ್ರ ಹಾಗೂ ಆರಿದ್ರ ನಕ್ಷತ್ರ, ಹಾಗೆ ಸ್ವಾತಿ ಮತ್ತು ಈ ವಿಶಾಖ ನಕ್ಷತ್ರದವರಿಗೆ, ಪೂರ್ವಭಾದ್ರ ಮತ್ತು ಶತಭಿಷ ನಕ್ಷತ್ರದವರಿಗೆ ನೆಗೆಟಿವಿಟಿ ಪರಿಣಾಮಗಳನ್ನ ಬೀರುವಂಥ ಲಕ್ಷಣಗಳಿರ್ತದೆ. ಎಚ್ಚರಂದಿರಿ. ಹಾಗೆ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಗ್ರಹಣ ಕಾಲದ ಬಗ್ಗೆ, ಹಾಗೆ ನಕ್ಷತ್ರಗಳ ಸಮಸ್ಯೆಗಳ ಬಗ್ಗೆ ವಿಶೇಷ ಪರಿಹಾರ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಅಥವಾ ನಿಮ್ಮ ತೊಂದರೆ ತಾಪತ್ರಗಳನ್ನ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನರು ಸುಖಿನೋ ಭವಂತು.